ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು KSET 2022 ಪೇಪರ್ 1 ಸಲುವಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. 2020 ನಡೆದ ಪೇಪರ್ 1 ಪತ್ರಿಕೆಯ ಎಲ್ಲ ಕ್ವಶನ್ ಆನ್ಸರ್ಸನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನೀವೇನಾದರೂ ನಮ್ಮ KSET ಪೇಪರ್ 1 ಕ್ರ್ಯಾಶ್ ಕೋರ್ಸ್ಗೆ ಜಾಯಿನ್ ಆಗಲು ಬಯಸಿದರೆ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಳ್ಬೋದು. ಜೊತೆಗೆ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು, ವಾಟ್ಸಪ್ ಮೆಸೇಜ್ ಕೂಡ ಮಾಡ್ಬೋದು. ಸೊ ನೀವೇನಾದರೂ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ 2022 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆ್ಯಪ್ಟಿಟ್ಯೂಡ್ ಈ ಒಂದು ಕ್ರ್ಯಾಶ್ ಕೋರ್ಸ್ಗೆ ನೀವೇನಾದರೂ ಜಾಯಿನ್ ಆದರೆ ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಿಮಗೆ ಸಂಪೂರ್ಣ ಪಠ್ಯಕ್ರಮದ ಮೇಲೆ ಉಪನ್ಯಾಸಗಳು ಸಿಗ್ತಾ ಇವೆ. ಅಂದರೆ ಕಂಪ್ಲೀಟ್ ಸಿಲೆಬಸ್ ಮೇಲೆ ವಿಡಿಯೋ ಲೆಕ್ಚರ್ಸ್, ಥಿಯರಿ ಲೆಕ್ಚರ್ಸ್ ನಿಮಗೆ ಲಭ್ಯ ಇರ್ತವೆ. ಇದ್ರ ಜೊತೆಗೆ ಕಂಪ್ಲೀಟ್ ಸಿಲೆಬಸ್ ಮೇಲೆ MCQ ಲೆಕ್ಚರ್ಸ್ ಕೂಡ ನಿಮಗೆ ಲಭ್ಯ ಇರ್ತವೆ. ಇದ್ರ ಜೊತೆಗೆ ಪ್ರತಿಯೊಂದು ಯೂನಿಟ್ನ ಮೇಲೆ 100 MCQಗಳಂತೆ MCQ ಸೆಟ್ ಕೂಡ ನಿಮಗೆ ಅವೈಲೇಬಲ್ ಇದೆ. ಜೊತೆಗೆ ಈ ಒಂದು ಎಂಟೈರ್ ಸಿಲೆಬಸ್ ಮೇಲೆ 50ಕ್ಕಿಂತ ಹೆಚ್ಚಿನ ಮಾಕ್ ಟೆಸ್ಟ್ಗಳನ್ನು ನಿಮಗೆ ನೀಡಲಾಗ್ತಾ ಇದೆ. ಸೊ ಎಲ್ಲ ಘಟಕಗಳ ಮೇಲೆ ಸಂಪೂರ್ಣವಾಗಿ ನೋಟ್ಸನ್ನು ಕೂಡ ನೀಡ್ತಾ ಇದ್ದೀವಿ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ಲಭ್ಯವಿದೆ. ಸೊ ಇಲ್ಲಿ ಫೀಸ್ ಕೂಡ ತುಂಬಾ ಕಡಿಮೆ ಇದೆ, ಕೇವಲ 2000 ರುಪೀಸ್ನಲ್ಲಿ ಈ ಒಂದು ಕ್ರ್ಯಾಶ್ ಕೋರ್ಸ್ ನಿಮಗೆ ಲಭ್ಯವಿದೆ. ಸೊ ನೀವು ಜಾಯಿನ್ ಆಗಲು ಪ್ಲೇಸ್ಟೋರ್ನಿಂದ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು KSET ಪೇಪರ್ 1 ಅಂತ ಸರ್ಚ್ ಮಾಡಿ ನೀವು ಜಾಯಿನ್ ಆಗ್ಬೋದು. ಅಥವಾ ನೀವು ನೇರವಾಗಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು, ವಾಟ್ಸಪ್ ಮೆಸೇಜ್ ಕೂಡ ಮಾಡ್ಬೋದು. ಸೊ ಈ ಒಂದು ಕೋರ್ಸ್ ನಿಮಗೆ ಇಂಗ್ಲೀಷ್ನಲ್ಲಿಯೂ ಕೂಡ ಲಭ್ಯವಿದೆ. ಯು ವಿಲ್ ಗೆಟ್ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, ಯು ವಿಲ್ ಗೆಟ್ MCQ lectures, you will get practice MCQ set, then 50+ mock tests are available here. Then after attending the test you will receive the solution PDF also. Then notes are available on all the unit. In English and Kannada this crash course is available. And if you want to join, you can download global online app from Play Store, or else you can also contact these numbers. So here the fee structure is just 2000 rupees. And if you download the global online app from Play Store, you can just search Karnataka SET Paper 1. Then you will get our course. Here you will get theory lectures, MCQ lectures, mock test solution, solved previous year questions, then practice MCQ set, notes, all are available in this app only. ಸೊ ನೀವು ಇನ್ನೂ ಕೂಡ ನಮ್ಮ ಈ ಟೆಲಿಗ್ರಾಮ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂತಂದರೆ ಈಗಲೇ ನೀವು ಟೆಲಿಗ್ರಾಮ್ ಗ್ರೂಪನ್ನು ಜಾಯಿನ್ ಆಗ್ಬೋದು. ನೀವು ಟೆಲಿಗ್ರಾಮ್ನಲ್ಲಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಸರ್ಚ್ ಮಾಡಿದರೆ ಸಾಕು, ನಮ್ಮ ಒಂದು ಈ ಟೆಲಿಗ್ರಾಮ್ ಗ್ರೂಪ್ ನಿಮಗೆ ಸಿಗ್ತಾ ಇದೆ. ಸೊ ನಾವು ಮಾಡುವ ಎಲ್ಲ ವಿಡಿಯೋ ಲಿಂಕ್ಸ್ ಆಗಿರ್ಬೋದು, KSET ಬಗ್ಗೆ ಏನೇ ಅಪ್ಡೇಟ್ಸ್ ಆಗಿರ್ಬೋದು, ನಾವು ಈ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ಇವಾಗ ಈ ಒಂದು ವಿಡಿಯೋದಲ್ಲಿ ನಾವು KSET 2020 ನಡೆದ ಪೇಪರ್ 1 ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಬಂದುಬಿಟ್ಟು, ಜನಗಣತಿಯು ಯಾವ ರೀತಿಯ ಸಮೀಕ್ಷೆ? ಆಪ್ಷನ್ ಎ ವಿಶ್ಲೇಷಣಾತ್ಮಕ ಸಮೀಕ್ಷೆ, ಆಪ್ಷನ್ ಬಿ ವಿವರಣಾತ್ಮಕ ಸಮೀಕ್ಷೆ, ಆಪ್ಷನ್ ಸಿ ಎಣಿಕೆಯ ಸಮಸ್ಯೆ, ಆಪ್ಷನ್ ಡಿ ಪರಿಶೋಧನಾ ಸಮೀಕ್ಷೆ. ಸೊ ವಾಟ್ ಟೈಪ್ ಆಫ್ ಸರ್ವೆ ಈಸ್ ಸೆನ್ಸಸ್? ಆಪ್ಷನ್ ಎ ಅನಲೈಟಿಕಲ್ ಸರ್ವೆ, ಆಪ್ಷನ್ ಬಿ ಡಿಸ್ಕ್ರಿಪ್ಟಿವ್ ಸರ್ವೆ, option C enumeration survey, option D exploratory survey. So as we all know, survey and census and ಸ್ಯಾಂಪ್ಲಿಂಗ್ ಮೆಥಡ್ ವಿ ನೋ. ಸೊ ಜನಗಣತಿಯ ಸಮೀಕ್ಷೆ ಮತ್ತು ಮಾದರಿ ಸಮೀಕ್ಷೆ ಬಗ್ಗೆ ನಮಗೆ ಆಲ್ರೆಡಿ ಗೊತ್ತಿದೆ. ಇಲ್ಲಿ ಜನಗಣತಿ ಅಂತಂತಂದರೆ ಸೊ ಇಡೀ ಜನಸಂಖ್ಯೆಯನ್ನು ನಾವು ಸಮೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಮಾದರಿ ಸಮೀಕ್ಷೆಯಲ್ಲಿ ಜನಗಣತಿಯಿಂದ ತೆಗೆದುಕೊಂಡ ಕೆಲವೇ ಜನರನ್ನು ನಾವು ಸಮೀಕ್ಷೆ ಮಾಡ್ತಾ ಇದ್ದೀವಿ. ಸೊ ಇನ್ ಸೆನ್ಸಸ್ ಮೆಥಡ್ ಆಲ್ ದ ಪೀಪಲ್ ಆರ್ ಇನ್ಕ್ಲೂಡೆಡ್ ಇನ್ ದ survey here, but when it comes to sample survey we are going to take only some people from the entire population. So in census method is known as the complete enumeration method. ಹೀಗಾಗಿ ಜನಗಣತಿಯ ವಿಧಾನವನ್ನು ನಾವು ಎಣಿಕೆಯ ಸಮೀಕ್ಷೆ ಅಂತ ಕರಿತಾ ಇದ್ದೀವಿ. ಬಿಕಾಸ್ ಆಲ್ ದ ಪೀಪಲ್ ಆರ್ ಇನ್ಕ್ಲೂಡೆಡ್ ಹಿಯರ್. ಫಾರ್ ಎಕ್ಸಾಂಪಲ್, ಇಫ್ ಐ ಆಮ್ ಮೇಕಿಂಗ್ ಅ ಸರ್ವೆ on any one class, in class there are 30 students are there, all the 30 students are included in my survey, then it is known as the census. If I take only 5 students or 10 students out of 30 students, then it is termed as
ಸ್ಯಾಂಪಲ್ ಸರ್ವೆ. ಸೊ ಯಾವುದೇ ಒಂದು ತರಗತಿಯಲ್ಲಿ 30 ಜನ ಇದ್ದಾರೆ, ಈ ಎಲ್ಲ 30 ಜನರನ್ನು ನಾನು ನನ್ನ ಒಂದು ಸರ್ವೇನಲ್ಲಿ ಬಯಸಿಕೊಂಡ್ರೆ ಅದಕ್ಕೆ ಜನಗಣತಿ ವಿಧಾನ ಅಂತೀವಿ. ಈ 30 ಜನರಿಂದ ಕೇವಲ 10 ಜನ ವಿದ್ಯಾರ್ಥಿಗಳನ್ನು ಮಾತ್ರ ತೆಗೆದುಕೊಂಡ್ರೆ ಅದಕ್ಕೆ ನಾವು ಮಾದರಿ ಸಮೀಕ್ಷೆ ಅಂತ ಕರಿತಾ ಇದ್ದೀವಿ. ಸೊ ಇಲ್ಲಿ ಸೆನ್ಸಸ್ ಇಟ್ ಈಸ್ ಎ ಕಂಪ್ಲೀಟ್ ಎನ್ಯುಮರೇಷನ್ ಮೆಥಡ್. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್ ಹಿಯರ್. ಜನಗಣತಿ ಒಂದು ಎಣಿಕೆಯ ಸಮೀಕ್ಷೆಯಾಗಿದೆ. ಸೊ ಇಲ್ಲಿ ನೀವು ಎಕ್ಸ್ಪ್ಲನೇಷನನ್ನು ಕೂಡ ನೋಡ್ಕೊಳ್ಬೋದು. ದ ಸೆನ್ಸಸ್ ಮೆಥಡ್ ಈಸ್ ಆಲ್ಸೋ ನೋನ್ ಆಸ್ ದಿ complete enumeration survey method because each and every item in the universe is selected for the data collection or whenever entire population is studied to collect the detailed data about every unit. So when it comes to census method, we are going to collect the data from each and every population ರಿಲೇಟೆಡ್ ಟು ಅವರ್ ಸ್ಟಡಿ. ಸೊ ಈ ಒಂದು ಜನಗಣತಿ ವಿಧಾನಕ್ಕೆ ಬಂದಾಗ ನಾವು ನಮ್ಮ ಒಂದು ಸಮೀಕ್ಷೆಗೆ ಸಂಬಂಧಿಸಿದ ಎಲ್ಲ ಪ್ರತಿಯೊಬ್ಬ ಜನರನ್ನು ನಾವು ಏನು ಮಾಡ್ತಾ ಇದ್ದೀವಿ, ಸರ್ವೆ ಮಾಡ್ತಾ ಇದ್ದೀವಿ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಸಿ ಏನಾಗಿದೆ, ಸರಿಯಾಗಿದೆ. ಸೊ ಹಿಯರ್ ಲೆಟ್ ಅಸ್ ಮೂವ್ ಟು ದಿ ಸೆಕೆಂಡ್ ಕ್ವಶನ್. ಹಿಯರ್ ದ ಸೆಕೆಂಡ್ ಕ್ವಶನ್ ಈಸ್ what is also known as representative sample. Option A non-probability sampling, option B probability sampling, option C quota sampling, option D snowball sampling. ಸೊ ಪ್ರಾತಿನಿಧಿಕ ನಮೂನೆಯನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಅಸಂಭವನೀಯ ನಮೂನೆ, ಆಪ್ಷನ್ ಬಿ ಸಂಭವನೀಯ ನಮೂನೆ, ಆಪ್ಷನ್ ಸಿ ಕೋಟಾ ನಮೂನೆ, option D snowball namune. So here the right answer is option B probability sampling. So representative sampling is known as the probability sampling. So ಈ ಒಂದು ಪ್ರಾತಿನಿಧಿಕ ನಮೂನೆಯನ್ನು ನಾವು ಸಂಭವನೀಯ ನಮೂನೆ ಅಂತ ಕರಿತಾ ಇದ್ದೀವಿ. ಸೊ ಯಾಕಂದರೆ ಇಲ್ಲಿ ಎಕ್ಸ್ಪ್ಲನೇಷನ್ ನೋಡ್ಬೋದು. probability sampling means that every member of the target population has a known chance of being included in the ಸ್ಯಾಂಪ್ಲಿಂಗ್. ಸೊ ಈ ಒಂದು ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್ನಲ್ಲಿ ಜನಸಂಖ್ಯೆಯ ಪ್ರತಿಯೊಂದು ಅಂಶಕ್ಕೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಸರ್ವೇನಲ್ಲಿ ಇನ್ಕ್ಲೂಡ್ ಆಗುವ ಅವಕಾಶವನ್ನು ನೀಡಲಾಗಿರುತ್ತೆ. ಸೊ ಎವ್ರಿ ಮೆಂಬರ್ ಈಸ್ ಹ್ಯಾವಿಂಗ್ ಆನ್ ಈಕ್ವಲ್ ಚಾನ್ಸ್ ಹಿಯರ್. ಫಾರ್ ಎಕ್ಸಾಂಪಲ್ ಲಾಟ್ರಿ ಮೆಥಡ್. ಸೊ ಜನಸಂಖ್ಯೆಯ ಪ್ರತಿಯೊಂದು ಅಂಶವೂ ಕೂಡ ಈ ಒಂದು ಸರ್ವೇನಲ್ಲಿ ಭಾಗವಹಿಸುವ ಅವಕಾಶವನ್ನು ಪಡೆದಿರ್ತಾರೆ. ಅಂಥ ಒಂದು ಸರ್ವೆ ಮೆಥಡ್ಗೆ ನಾವು ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್, ಸಂಭವನೀಯ ಮಾದರಿ ಅಂತ ಕರಿತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್, ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಆ್ಯಂಡ್ ಕ್ಲಸ್ಟರ್ ಸ್ಯಾಂಪ್ಲಿಂಗ್. ದೀಸ್ ಆರ್ ಎಕ್ಸಾಂಪಲ್ಸ್ ಫಾರ್ probability sampling. Then a representative sampling, it is a subset of population that seeks to accurately reflect the characteristics of the large group. So ಇಲ್ಲಿ representative sampling ಪ್ರಾತಿನಿಧಿಕ ನಮೂನೆ ಅಂತಂದರೆ ಈ ಪ್ರಾತಿನಿಧಿಕ ನಮೂನೆಯು ಈ ಎಂಟೈರ್ ಪಾಪ್ಯುಲೇಷನ್ನ ಜನಸಂಖ್ಯೆ ಒಂದು ಭಾಗವಾಗಿರುತ್ತೆ. ಈ ಒಂದು ಭಾಗ ಇಡೀ ಜನರನ್ನು ರಿಪ್ರೆಸೆಂಟ್ ಮಾಡ್ತಾ ಇದೆ, ಇಡೀ ಒಟ್ಟು ಜನಸಂಖ್ಯೆಯನ್ನು ಪ್ರತಿನಿಧಿಸ್ತಾ ಇದೆ. ಸೊ ಉದಾಹರಣೆಗೆ a classroom of 30 students with 15 males and 15 females could generate a representative sample that might include 6 students, 3 males and 3 females. ಫಾರ್ ಉದಾಹರಣೆಗೆ ಒಂದು ತರಗತಿಯಲ್ಲಿ 30 ಜನ ವಿದ್ಯಾರ್ಥಿಗಳಿದ್ದಾರೆ, 15 ಗಂಡು ಮಕ್ಕಳಿದ್ದಾರೆ, 15 ಹೆಣ್ಣು ಮಕ್ಕಳಿದ್ದಾರೆ. ಅದರಲ್ಲಿ ನಾವು ಎಲ್ಲ ಜನರನ್ನು ಸಮೀಕ್ಷೆ ಮಾಡುವುದು ಕಠಿಣವಾದಾಗ ನಾವು ಏನು ಮಾಡ್ತಾ ಇದ್ದೀವಿ, 3 ಜನ ಹುಡುಗರನ್ನು 3 ಜನ ಹುಡುಗಿಯರನ್ನು ಆಯ್ಕೆ ಮಾಡ್ತಾ ಇದ್ದೀವಿ. ಈ ರೀತಿ ಆಯ್ಕೆ ಮಾಡಬೇಕಾದ್ರೆ ಇಲ್ಲಿ ನಾವು ಲಾಟ್ರಿ ಮೆಥಡನ್ನು ಬಳಸ್ತೀವಿ. ಸೊ ಹೀಗಾಗಿ ಎಲ್ಲ ಜನರಿಗೂ ಕೂಡ ಈ ಒಂದು ಸರ್ವೆ ಮೆಥಡ್ನಲ್ಲಿ ಆಯ್ಕೆಯಾಗುವ ಅವಕಾಶ ದೊರೆತಿರ್ತದೆ. ಸೊ ಹಾಗಾಗಿ ಇಲ್ಲಿ ಪ್ರಾತಿನಿಧಿಕ ನಮೂನೆ ಅಂದರೆ ಇದು ಒಂದು ಸಂಭವನೀಯ ಮಾದರಿಯಾಗಿದೆ. ಸೊ ರಿಪ್ರೆಸೆಂಟೇಟಿವ್ ಸ್ಯಾಂಪಲ್ ಈಸ್ ನೋನ್ ಆಸ್ ದಿ probability sampling. So let us move to the third question. Here the third question is which methodology has control group? Option A survey research, option B experimental research, option C case study method, option D field research. So ಯಾವ ವಿಧಾನವು ನಿಯಂತ್ರಣ ಗುಂಪನ್ನು ಹೊಂದಿರುತ್ತದೆ? ಆಪ್ಷನ್ ಎ ಸಮೀಕ್ಷಾ ಸಂಶೋಧನೆ,
ಆಪ್ಷನ್ ಬಿ ಪ್ರಯೋಗಾತ್ಮಕ ಸಂಶೋಧನೆ, ಆಪ್ಷನ್ ಸಿ ಪ್ರಕರಣ ಅಧ್ಯಯನ ವಿಭಾಗ, ಆಪ್ಷನ್ ಡಿ ಕ್ಷೇತ್ರ ಸಂಶೋಧನೆ. ಸೊ ಇಲ್ಲಿ which methodology has control group? So here experimental research, it has some control group. ಸೊ ಇಲ್ಲಿ ಪ್ರಯೋಗಾತ್ಮಕ ಸಂಶೋಧನೆ ಏನಿದೆ ಅಲ್ಲ ಇದು ನಿಯಂತ್ರಣವನ್ನು ಹೊಂದಿರುತ್ತೆ. ಬಿಕಾಸ್ ಹಿಯರ್ ಅ ರಿಸರ್ಚರ್ ಕ್ಯಾನ್ ಮ್ಯಾನಿಪುಲೇಟ್. Yes, experimental research, it is the study that strictly adheres to a scientific research design, and it includes a hypothesis, a variable that can be manipulated by the researchers, and variables that can be measured, calculated, and also compared. Most importantly, experimental research is completed in a ಕಂಟ್ರೋಲ್ಡ್ ಎನ್ವೈರ್ನ್ಮೆಂಟ್. ಸೊ ಈ ಒಂದು ಎಕ್ಸ್ಪಿರಿಮೆಂಟಲ್ ರಿಸರ್ಚ್ ಅಂದರೆ ಪ್ರಯೋಗಾತ್ಮಕ ಸಂಶೋಧನೆಯನ್ನು ಒಂದು ಕಂಟ್ರೋಲ್ಡ್ ಎನ್ವೈರ್ನ್ಮೆಂಟ್ನಲ್ಲಿ, ನಿಯಂತ್ರಣ ಪರಿಸರದಲ್ಲಿ ಕಂಡಕ್ಟ್ ಮಾಡಲಾಗ್ತಾ ಇದೆ. ಇಲ್ಲಿರೋ ಚಲಕಗಳನ್ನು ಒಬ್ಬನ ರಿಸರ್ಚರ್ ಮ್ಯಾನ್ಯುಪುಲೇಟ್ ಮಾಡ್ಬೋದು, ಬದಲಾವಣೆ ಮಾಡ್ಬೋದು. ಇಲ್ಲಿರೋ ಚಲಕಗಳನ್ನು ಮೆಜರ್ ಮಾಡ್ಬೋದು, ಕಂಪೇರ್ ಕೂಡ ಮಾಡ್ಬೋದು, ಕ್ಯಾಲ್ಕುಲೇಷನನ್ನು ಕೂಡ ಮಾಡ್ಬೋದು. ಹೀಗಾಗಿ ಈ ಪ್ರಯೋಗಾತ್ಮಕ ಸಂಶೋಧನೆಯಲ್ಲಿ ಸಂಶೋಧನಾಕಾರರು ನಿಯಂತ್ರಣವನ್ನು ಹೊಂದಿರ್ತಾರೆ. ಸೊ ರಿಸರ್ಚರ್ಸ್ will be having their control in experimental research. Question number 4, what is variable? ಸೊ ಚಲಕ ಎಂದರೇನು? What is variable? Option A construct, option B establish relationship, option C hypothesis, option D measurable attitude. ಸೊ ಚಲಕ ಎಂದರೇನು? ಆಪ್ಷನ್ ಎ ಸಂಯೋಜಿಸು, ಆಪ್ಷನ್ ಬಿ ಬಾಂಧವ್ಯ ಸಮರ್ಥನೆ, ಆಪ್ಷನ್ ಸಿ ಪ್ರಾಕ್ ಕಲ್ಪನೆ, ಆಪ್ಷನ್ ಡಿ ಅಳೆಯಬಹುದಾದ ಗುಣ. ಸೊ ಹಿಯರ್ ವೇರಿಯೇಬಲ್ ಮೀನ್ಸ್ ಇಟ್ ಈಸ್ ಎ ಮೆಜರೇಬಲ್ ಅಟ್ರಿಬ್ಯೂಟ್. ಸೊ ಚಲಕ ಎಂದರೆ ಇದು ಒಂದು ಅಳೆಯಬಹುದಾದ ಗುಣವಾಗಿದೆ. ಸೊ ವೇರಿಯೇಬಲ್ ಮೀನ್ಸ್ ಆ್ಯಸ್ ಯು ಆಲ್ ನೋ ಇಟ್ ಈಸ್ ಅ ವ್ಯಾಲ್ಯೂ ವಿಚ್ ಆಲ್ವೇಸ್ ಚೇಂಜಸ್. ಇಲ್ಲಿ ಚಲಕ ಅಂತಂದರೆ ಯಾವ ಒಂದು ಮೌಲ್ಯ ಪದೇ ಪದೇ ಬದಲಾಗ್ತಾ ಇರ್ತದೆ. ಸೊ ವೇರಿಯೇಬಲ್ಸ್ ಆರ್ ಎನಿ ಕ್ಯಾರೆಕ್ಟರಿಸ್ಟಿಕ್ಸ್ ದಟ್ ಕ್ಯಾನ್ ಟೇಕ್ ಆನ್ ಡಿಫರೆಂಟ್ ವ್ಯಾಲ್ಯೂಸ್ such as height, age, species, exam score. These are always changing. ಸೊ ಈ ಒಂದು ಎತ್ತರ ಆಗಿರ್ಬೋದು, ವಯಸ್ಸಾಗಿರಬಹುದು, ಅಂಕಗಳಾಗಿರ್ಬೋದು, ಇವು ಬದಲಾಗ್ತಾ ಇರ್ತವೆ. ಇವುಗಳಿಗೆ ನಾವೇನಂತ ಕರಿತಾ ಇದ್ದೀವಿ? ಚಲಕಗಳು. ಇವುಗಳನ್ನು ನಾವು ಮೆಜರ್ ಮಾಡಬಹುದು. ಸೊ ನೆಕ್ಸ್ಟ್ ಹಿಯರ್ ಮ್ಯಾಚ್ ದ ಫಾಲೋವಿಂಗ್. ಸೊ ಕೆಳಗಿನವುಗಳನ್ನು ಹೋಲಿಕೆ ಮಾಡಿ. ಸೊ ಹಿಯರ್ ಇಲೆಕ್ಷನ್ಸ್, ಬಾರ್ಕ್, ABC, population. On this side Venn diagram, circulation, exit poll, TV rating. ಸೊ ಇದು ಒಂದು ಕೂಡ ತುಂಬ ಸರಳವಾದ ಪ್ರಶ್ನೆ ಆಗಿದೆ. ಸೊ ಇಲ್ಲಿ ಎಲೆಕ್ಷನ್ಸ್ ನಮಗೆ ಗೊತ್ತೇ ಇದೆ. ಎಲೆಕ್ಷನ್ ಇದರ ರಿಲೇಟೆಡು ಎಕ್ಸಿಟ್ ಪೋಲ್. ಸೊ ಎಲೆಕ್ಷನ್ ನಡೆಯುವ ಸಂದರ್ಭದಲ್ಲಿ ರಿಸಲ್ಟ್ ಅನೌನ್ಸ್ ಆಗೋಕ್ಕಿಂತ ಮೊದಲು ಈ ಎಕ್ಸಿಟ್ ಪೋಲ್ ಅಂತ ಮಾಡ್ತಾರೆ. ದೆನ್ ಬಾರ್ಕ್ ಇದು ಒಂದು TV ರೇಟಿಂಗ್ ಆಗಿದೆ. then ABC, circulation, then population, Venn diagram. ಸೊ ಇಲ್ಲಿ ಆಪ್ಷನ್ ಸಿ ಏನಾಗಿದೆ? ಸರಿಯಾಗಿದೆ. ಚುನಾವಣೆ ಅಂತಂದರೆ ಚುನಾವಣೋತ್ತರ ಸಮೀಕ್ಷೆ. ಬಾರ್ಕ್ ಇದು TV ರೇಟಿಂಗ್ಗೆ ರಿಲೇಟೆಡ್ ಇದೆ. ಅದೇ ರೀತಿ ABC ಇದು ಪ್ರಸರಣಕ್ಕೆ ರಿಲೇಟೆಡ್ ಇದೆ. ಜನಸಂಖ್ಯೆ, ವೆನ್ ಚಿತ್ರ. ಸೊ ಇಲ್ಲಿ ನಾವು ಬಾರ್ಕ್ ಬಗ್ಗೆ ನೋಡಿದರೆ TRP is calculated by an Indian agency, Broadcast Audience Research Council. ಸೊ ಈ ಒಂದು ಬಾರ್ಕ್ನ ಫುಲ್ ಫಾರ್ಮ್ ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್. ಇದು ಒಂದು TV ರೇಟಿಂಗನ್ನು ನೀಡ್ತದೆ. ಈ TV ರೇಟಿಂಗ್ಸನ್ನು ನೀಡಲು ಬಾರ್ಕ್ ಬ್ಯಾರೋಮೀಟರ್ಸನ್ನು ಬಳಕೆ ಮಾಡ್ತಾ ಇದೆ. ಸೊ ದಿಸ್ ಬಾರ್ಕ್ ಯೂಸಸ್ barometers to give ratings. And the BARC releases weekly TRP results every Thursday. ಸೊ ಪ್ರತಿ ಗುರುವಾರ ಈ ಒಂದು ಬಾರ್ಕ್ ಏನು ಮಾಡ್ತಾರೆ? ಪ್ರತಿ ಗುರುವಾರದಂದು TV ರೇಟಿಂಗ್ಸನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಆ್ಯನ್ ಎಲೆಕ್ಷನ್ ಎಕ್ಸಿಟ್ ಪೋಲ್ ಈಸ್ ಅ ಪೋಲ್ ಆಫ್
ಸೊ ಎಲೆಕ್ಷನ್ ಎಕ್ಸಿಟ್ ಪೋಲ್ಗೆ ಬಂದರೆ ಎಕ್ಸಿಟ್ ಪೋಲ್ ಇಟ್ ಈಸ್ ಅ ಪೋಲ್ ಆಫ್ ವೋಟರ್ಸ್ ಟೇಕನ್ ಇಮಿಡಿಯೇಟ್ಲಿ after they have exited the polling station. A similar poll conducted before actual voters have voted is called entrance poll. So in this way here exit poll means when the people will vote immediately when they come out of the poll they will be asked, they will be especially these media people, they will ask them for which for whom they have voted. Based on that they are going to prepare result. Yes, not correct result, but just they are going to assume. It is known as the exit poll. ಸೊ ಈ ಒಂದು ಎಕ್ಸಿಟ್ ಪೋಲ್ನಲ್ಲಿ ಜನರು ಯಾವುದೇ ಒಂದು ಪಕ್ಷಕ್ಕೆ ಮತವನ್ನು ನೀಡಿದ ನಂತರ ಎಸ್ಪೆಷಲಿ ಮೀಡಿಯಾದವರು ಅವರನ್ನು ಸಮೀಕ್ಷೆ ಮಾಡಿ ಯಾವ ಪಕ್ಷ ಗೆಲ್ಲಬಹುದು ಎಂಬುದನ್ನು ಊಹೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೇನಂತ ಕರಿತಾ ಇದ್ದೀವಿ, ಎಕ್ಸಿಟ್ ಪೋಲ್. ಸೊ ಅದೇ ರೀತಿ ABC ಅಂತಂದರೆ ಆಡಿಟ್ ಬ್ಯೂರೋ ಆಫ್ ಸರ್ಕ್ಯುಲೇಷನ್. ಸೊ ನೆನಪಿಡಬೇಕು, ಆಡಿಟ್ ಬ್ಯೂರೋ ಆಫ್ ಸರ್ಕ್ಯುಲೇಷನ್. ಸೊ ABC ವಾಸ್ ರಿಲೇಟೆಡ್ ಟು ಸರ್ಕ್ಯುಲೇಷನ್. ABC ಪ್ರಸರಣ. ಸೊ ಯಾಕೆ ABC ಸರ್ಕ್ಯುಲೇಷನ್ಗೆ ರಿಲೇಟೆಡ್ ಇದೆ ಅಂತಂದರೆ ABC ಫುಲ್ ಫಾರ್ಮ್ ಏನಿದೆ, ಆಡಿಟ್ ಬ್ಯೂರೋ ಆಫ್ ಸರ್ಕ್ಯುಲೇಷನ್. ಇಟ್ ಈಸ್ ಒನ್ ಆಫ್ ದಿ ಸೆವರಲ್ ಆರ್ಗನೈಸೇಷನ್ಸ್ ಆಫ್ ದ ಸೇಮ್ ನೇಮ್ ಆಪರೇಟಿಂಗ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್. ಸೊ ಈ ಒಂದು ABC ಫೌಂಡೆಡ್ ಇನ್ ದ ಇಯರ್ ಆಫ್ 1941. ಸೊ 1948 1948ರಲ್ಲಿ ಆಡಿಟ್ ಬ್ಯೂರೋ ಆಫ್ ಸರ್ಕ್ಯುಲೇಷನ್ ಆರಂಭವಾಗ್ತದೆ. ಇಟ್ ಈಸ್ ಅ ನಾಟ್ ಫಾರ್ ಪ್ರಾಫಿಟ್, ಇಟ್ ಈಸ್ ಅ ವಾಲಂಟರಿ ಆರ್ಗನೈಸೇಷನ್. ಸೊ ಇದು ಒಂದು ಲಾಭದ ಉದ್ದೇಶಕ್ಕಾಗಿರುವ ಸಂಸ್ಥೆ ಆಗಿಲ್ಲ. ಸೊ ಇದು ಒಂದು ವಾಲಂಟರಿ ಆರ್ಗನೈಸೇಷನ್ ಆಗಿದೆ. ಸೊ ಇದರಲ್ಲಿ ಯಾರು ಇರ್ತಾರೆ ಅಂತಂದರೆ ಪಬ್ಲಿಷರ್ಸ್, ಅಡ್ವರ್ಟೈಸರ್ಸ್ ಆ್ಯಂಡ್ ಅಡ್ವರ್ಟೈಸಿಂಗ್ ಏಜೆನ್ಸೀಸ್ ಆ್ಯಸ್ ಮೆಂಬರ್ಸ್. ಸೊ ಇವರೆಲ್ಲ ಇದರಲ್ಲಿ ಮೆಂಬರ್ಸ್ ಆಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. So next let us move to the question number 6. What type of communication that is through television? Option A, intrapersonal communication. Option B, public communication. Option C, mass communication. Option D, mass media communication. ಟೆಲಿವಿಷನ್ ಮೂಲಕ ನಡೆಯುವ ಸಂವಹನವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಆಂತರಿಕ ಸಂವಹನ. ಆಪ್ಷನ್ ಬಿ ಸಾರ್ವಜನಿಕ ಸಂವಹನ. ಆಪ್ಷನ್ ಸಿ ಸಮೂಹ ಸಂವಹನ. ಆಪ್ಷನ್ ಡಿ ಸಮೂಹ ಮಾಧ್ಯಮ ಸಂವಹನ. ಸೊ ಹಿಯರ್ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕ್ವೆಶನ್ ವೆರಿ ಕ್ಲಿಯರ್ಲಿ. ಸ್ವಲ್ಪ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ವಾಟ್ ಟೈಪ್ ಆಫ್ ಕಮ್ಯುನಿಕೇಷನ್ ದಟ್ ಈಸ್ ಥ್ರೂ ಟೆಲಿವಿಷನ್ ಅಂದರೆ ಇಲ್ಲಿ ಟೆಲಿವಿಷನ್ ಮೂಲಕ ನಡೆಯುವ ಸಂವಹನವನ್ನು ಏನಂತ ಕರಿತೀವಿ? ಸೊ ಇಲ್ಲಿ ಏನು ಬರ್ತಾ ಇದೆ, ಮಾಸ್ ಕಮ್ಯುನಿಕೇಷನ್, ಸಮೂಹ ಸಂವಹನ ಅಂತ ಕರಿತಾ ಇದ್ದೀವಿ. ಯಾಕಂತಂದರೆ ಮಾಸ್ ಕಮ್ಯುನಿಕೇಷನ್ ಮೀನ್ಸ್ ಹಿಯರ್ ವಿ ಆರ್ ಗಿವಿಂಗ್ ಇನ್ಫಾರ್ಮೇಷನ್ ಟು ದಿ ಲಾರ್ಜ್ ನಂಬರ್ ಆಫ್ ಗ್ರೂಪ್ಸ್. ಸೊ ಒಂದೇ ಮಾಹಿತಿಯನ್ನು ಒಂದೇ ಸಮಯಕ್ಕೆ ಹಲವಾರು ಜನರಿಗೆ ನಾವು ನೀಡ್ತಾ ಇದ್ದೀವಿ. ಸೊ ಇದಕ್ಕೆ ನಾವು ಏನಂತ ಕರಿತೀವಿ? ಮಾಸ್ ಕಮ್ಯುನಿಕೇಷನ್, ಸಮೂಹ ಮಾಧ್ಯಮ ಅಂತ ಕರಿತಾ ಇದ್ದೀವಿ. ಸೊ ಇಲ್ಲಿ ಆಪ್ಷನ್ ಸಿ ಏನಾಗಿದೆ, ಸರಿಯಾಗಿದೆ. ಸೊ ಮಾಸ್ ಕಮ್ಯುನಿಕೇಷನ್ ಅಂತಂದರೆ ಮಾಸ್ ಇಟ್ ಈಸ್ ದ ಪ್ರಾಸೆಸ್ ಆಫ್ ಇಂಪಾರ್ಟಿಂಗ್ ಆ್ಯಂಡ್ ಎಕ್ಸ್ಚೇಂಜಿಂಗ್ ಇನ್ಫಾರ್ಮೇಷನ್ ಥ್ರೂ ಮಾಸ್ ಮೀಡಿಯಾ ಟು ಲಾರ್ಜ್ ಸೆಗ್ಮೆಂಟ್ ಆಫ್ ದಿ ಪಾಪ್ಯುಲೇಷನ್. ಸೊ ಈ ಒಂದು ಮಾಸ್ ಕಮ್ಯುನಿಕೇಷನ್ನಲ್ಲಿ ನಾವು ಮಾಸ್ ಮೀಡಿಯಾಗಳನ್ನು ಬಳಸಿ ಟೆಲಿವಿಷನ್, ರೇಡಿಯೋ, ಸೊ ಇತ್ಯಾದಿಗಳನ್ನು ಬಳಸಿ ಏನು ಮಾಡ್ತಾ ಇದ್ದೀವಿ, ಒಂದೇ ಸಮಯಕ್ಕೆ ಹಲವಾರು ಜನರಿಗೆ ನಾವು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. So it is usually understood by relating to various forms of media. Media has these technologies are used for dissemination of information, of which journalism and advertising are part. So these journalism, advertisement, all these are part of mass communication. So here we are using television, radio, social media, print media. These are examples for ಮಾಸ್ ಕಮ್ಯುನಿಕೇಷನ್. ಈ ರೇಡಿಯೋ ಆಗಿರ್ಬೋದು, ಟೆಲಿವಿಷನ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು, ಜೊತೆಗೆ ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಇವೆಲ್ಲವೂ ಕೂಡ ಏನಾಗಿವೆ ಅಂತಂದರೆ ಮಾಸ್ ಕಮ್ಯುನಿಕೇಷನ್ಗೆ ಉದಾಹರಣೆಗಳಾಗಿವೆ. ಸೊ ಕ್ವೆಶನ್ ನಂಬರ್ 7.
what is geographical reach of community radio? ಸೊ ಸಮುದಾಯ ರೇಡಿಯೋವಿನ ಭೌಗೋಳಿಕ ವಿಸ್ತರಣೆ ಎಷ್ಟು? ಸೊ ಹಿಯರ್ ಆಪ್ಷನ್ ಎ 50 ಕಿಲೋಮೀಟರ್, ಆಪ್ಷನ್ ಬಿ 20 ಕಿಲೋಮೀಟರ್, ಆಪ್ಷನ್ ಸಿ 15 ಕಿಲೋಮೀಟರ್, ಆಪ್ಷನ್ ಡಿ 10 ಕಿಲೋಮೀಟರ್. ಸೊ ಹಿಯರ್ ದ ಜಿಯೋಗ್ರಫಿಕಲ್ ರೀಚ್ ಆಫ್ ಕಮ್ಯುನಿಟಿ ರೇಡಿಯೋ ಇಸ್ 10 ಕಿಲೋಮೀಟರ್. ಸಮುದಾಯ ರೇಡಿಯೋವಿನ ಭೌಗೋಳಿಕ ವಿಸ್ತರಣೆ ಎಷ್ಟಿರ್ತದೆ ಅಂತಂದರೆ ಕೇವಲ 10 ಕಿಲೋಮೀಟರ್ಗಳು. ಸೊ ಕ್ವೆಶ್ಚನ್ ನಂಬರ್ 8, ಜನಧ್ವನಿ ಕಮ್ಯುನಿಟಿ ರೇಡಿಯೋ ಈಸ್ ಲೊಕೇಟೆಡ್ ಇನ್ ವಿಚ್ ಪ್ಲೇಸ್? ಸೊ ಜನಧ್ವನಿ ಸಮುದಾಯ ರೇಡಿಯೋ ಎಲ್ಲಿದೆ? ಸೊ ಹಿಯರ್ ಆಪ್ಷನ್ ಇ ತುಮಕೂರು, ಆಪ್ಷನ್ ಬಿ HD ಕೋಟೆ, ಆಪ್ಷನ್ ಸಿ ಧಾರವಾಡ, ಆಪ್ಷನ್ ಡಿ KSOU ಮೈಸೂರು. ಸೊ ಹಿಯರ್ ಜನಧ್ವನಿ ಕಮ್ಯುನಿಟಿ ರೇಡಿಯೋ ಇಟ್ ಈಸ್ ಲೊಕೇಟೆಡ್ ಇನ್ HD ಕೋಟೆ. ಸೊ ಈ ಒಂದು ಜನಧ್ವನಿ ಸಮುದಾಯ ರೇಡಿಯೋ ಇದು HD ಕೋಟೆಯಲ್ಲಿದೆ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್ ಹಿಯರ್. Yes, ಜನಧ್ವನಿ ಕಮ್ಯುನಿಟಿ ರೇಡಿಯೋ is located in HD ಕೋಟೆ. So question number 9, who established ಸೇವಾ in ಗುಜರಾತ್? ಸೇವಾವನ್ನು ಗುಜರಾತ್ನಲ್ಲಿ ಯಾರು ಸ್ಥಾಪಿಸಿದರು? ಆಪ್ಷನ್ ಎ ಇಲಾ ಭಟ್, ಆಪ್ಷನ್ ಬಿ ಸುಧಾ ಮೂರ್ತಿ, ಆಪ್ಷನ್ ಸಿ ಅರುಣಾ ರಾಯ್, ಆಪ್ಷನ್ ಡಿ ಕಿರಣ್ ಬೇಡಿ. So this seva in Gujarat was established by Ila Bhatt. So Ila Bhatt ಅವರು ಈ ಸೇವಾವನ್ನು ಗುಜರಾತ್ನಲ್ಲಿ ಆರಂಭ ಮಾಡ್ತಾರೆ. So seva was founded in the year of 1972 by Gandhian and civil rights leader Ila Bhatt. And this seva was a branch of Textile Labor Association. And their Textile Labor Association TLA, it is a labor union founded by Gandhi in 1918. ಸೊ ಈ ಒಂದು ಸೇವಾ 1972ರಲ್ಲಿ ಇಲಾ ಭಟ್ ಅವರು ಆರಂಭ ಮಾಡ್ತಾರೆ. ಇವರು ಗಾಂಧಿಯನ್ ಮತ್ತು ಸಿವಿಲ್ ರೈಟ್ಸ್ ಲೀಡರ್ ಆಗಿರ್ತಾರೆ. ಸೊ ಈ ಒಂದು ಸೇವಾ ಇದು ಟೆಕ್ಸ್ಟೈಲ್ ಲೇಬರ್ ಅಸೋಸಿಯೇಷನ್ TLAನ ಒಂದು ಬ್ರ್ಯಾಂಚ್ ಆಗಿರುತ್ತೆ. ಸೊ ಈ ಒಂದು TLA ಏನಿದೆ ಇದನ್ನು ಗಾಂಧಿಯವರು 1918ರಲ್ಲಿ ಫೌಂಡ್ ಮಾಡಿರ್ತಾರೆ, ಸ್ಥಾಪನೆಯನ್ನು ಮಾಡಿರ್ತಾರೆ. ಸೊ ಕ್ವೆಶ್ಚನ್ ನಂಬರ್ 10, ಅಗೇನ್ ಮ್ಯಾಚ್ ದ ಫಾಲೋವಿಂಗ್: advertising, TV, mass media, radio, new media. And this side magic multipliers, idea merchants, Arab Spring, babysitter, little media. So here the right answer is option B is correct here. So A is to advertising is related to idea merchants. Then TV is related to TV is known as the babysitter. Then mass media is known as the magic multipliers, and radio is known as the little media, and new media is known as the Arab Spring. So here option B is correct. So question number 11, the question below is followed by two arguments. Decide which of the argument is strong and which is weak. So choose the correct answer from the given below. Statement is, should there be a ban on product advertising? So should there be a ban on product advertising? So is it necessary to ban the product advertising? This is the statement. Argument 1 is yes, the money spent on advertising is huge and it inflates the cost of the product. Then argument 2, no, it is an age of advertising. Unless your advertisement is better than that of your competitors, the product will not sell. So two arguments are given here. Here only argument 1 is strong. So yes, the money spent on advertising is huge. So we are spending huge amount of money on the advertising. It inflates the cost of the product. So because of this huge investment on advertising, the cost of the product is also increasing. So this argument is very strong here. ಸೊ ಇಲ್ಲಿ ಕನ್ನಡದಲ್ಲಿಯೂ ಕೂಡ ಪ್ರಶ್ನೆ ಇದೆ. ಈ ಕೆಳಗಿನ ಪ್ರಶ್ನೆಯಲ್ಲಿ 2 ವಾದಗಳನ್ನು ಕೊಡಲಾಗಿದೆ. ಯಾವ ವಾದ ಪ್ರಬಲವಾಗಿದೆ ಮತ್ತು ಯಾವ ವಾದ ದುರ್ಬಲವಾಗಿದೆ ಎಂಬುದನ್ನು ನಾವು ನಿರ್ಧಾರ ಮಾಡಬೇಕಾಗಿದೆ.
ಸೊ ಹಿಯರ್ ಹೇಳಿಕೆ ಏನಿದೆ, ಉತ್ಪನ್ನಗಳ ಜಾಹೀರಾತು ನಿಷೇಧ ಇರಬೇಕೇ? ವಾದಗಳು ಎರಡಿವೆ. ಒಂದು, ಹೌದು, ಜಾಹೀರಾತಿಗೆ ಖರ್ಚು ಮಾಡುವ ಹಣದ ಮೊತ್ತ ದೊಡ್ಡದು ಮತ್ತು ಇದು ಉತ್ಪನ್ನದ ವೆಚ್ಚವನ್ನು ಉಬ್ಬಿಸುತ್ತದೆ. ಆಪ್ಷನ್ ಬಿ. ಎರಡನೇ ವಾದ ಏನಿದೆ, ಇಲ್ಲ, ಇದು ಜಾಹೀರಾತಿನ ಕಾಲ. ನಿಮ್ಮ ಜಾಹೀರಾತು ಪ್ರತಿಸ್ಪರ್ಧಿಗಿಂತ ಉತ್ತಮವಾಗಿದ್ದಲ್ಲಿ ಮಾತ್ರ ನಿಮ್ಮ ಉತ್ಪನ್ನ ಮಾರಾಟವಾಗುವುದು. ಸೊ ಇಲ್ಲಿ ಮೊದಲನೇ ವಾದ ಇಲ್ಲಿ ಹೇಳಿಕೆ ಏನಿದೆ, ಉತ್ಪನ್ನಗಳ ಜಾಹೀರಾತು ನಿಷೇಧ ಇರಬೇಕೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮೊದಲನೇ ವಾದ ಏನಿದೆ, ಹೌದು, ಜಾಹೀರಾತಿಗೆ ಖರ್ಚು ಮಾಡುವ ಹಣ ಏನಿದೆ, ತುಂಬ ಹೆಚ್ಚಿನ ಪ್ರಮಾಣದ ಹಣವನ್ನು ಈ ಜಾಹೀರಾತಿನ ಮೇಲೆ ಖರ್ಚು ಮಾಡ್ತಾ ಇದ್ದೀವಿ. ಹೀಗಾಗಿ ಉತ್ಪನ್ನದ ವೆಚ್ಚ ಏನಾಗುತ್ತೆ, ಹೆಚ್ಚಾಗ್ತಾ ಇದೆ. ಇದರಿಂದ ಬೆಲೆ ಕೂಡ ಹೆಚ್ಚಾಗುತ್ತೆ. ಈ ಒಂದು ವಾದ ಏನಾಗಿದೆ, ಇಲ್ಲಿ ಪ್ರಬಲವಾಗಿದೆ. ಸೊ ಹೀಗಾಗಿ ಆಪ್ಷನ್ ಎ ಕರೆಕ್ಟ್ ಆಗಿದೆ. Question number 12. In the following question, a statement is followed by two assumptions, 1 and 2. An assumption is something supposed or taken for granted. Consider the statement and the following assumptions are and decode which of the following assumption is implicit in the statement. Statement is, it glitters, so it is gold. Assumptions are, assumption 1 is, all that glitters is gold. So the statement is, it glitters, so it is gold. Assumption 1 is, all that glitters is gold. Second assumption is, glittering things are not gold. So 4 options are given here. Option A, only assumption 1 is implicit, only assumption 2 is implicit, neither 1 nor 2 is implicit, both assumptions are implicit. So easily you can find here, it glitters, so it is gold. It means that all the things which are glittering, they are known as the gold. So option A, assumption 1 is strong here. Option 1 is implicit. ಸೊ ಇಲ್ಲಿ ಎರಡು ಹೇಳಿಕೆಗಳಿಗೆ ಒಂದು ಹೇಳಿಕೆ ಇದೆ, ಆ ಒಂದು ಊಹೆಗೆ ಎರಡು ಊಹೆಗಳಿವೆ. ಯಾವ ಊಹೆ ಸರಿಯಾಗಿದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಇದು ಹೊಳೆಯುತ್ತಿದೆ, ಆದ್ದರಿಂದ ಇದು ಚಿನ್ನ. ಇದು ಒಂದು ಹೇಳಿಕೆಯಾಗಿದೆ. ಇದು ಹೊಳೆಯುತ್ತಿದೆ, ಆದ್ದರಿಂದ ಇದು ಒಂದು ಚಿನ್ನ. ಇಲ್ಲಿ ಮೊದಲನೇ ಊಹೆ ಏನಿದೆ, ಹೊಳಪಿರುವುದೆಲ್ಲ ಚಿನ್ನ. ಎರಡನೇ ಊಹೆ, ಹೊಳೆಯುವ ವಸ್ತುಗಳೆಲ್ಲ ಚಿನ್ನ ಅಲ್ಲ. ಸೊ ಇದು ಹೊಳೆಯುತ್ತಿದೆ, ಆದ್ದರಿಂದ ಇದು ಚಿನ್ನ. ಇದರ ಅರ್ಥ ಹೊಳೆಯುವುದೆಲ್ಲ ಚಿನ್ನವಾಗಿದೆ. ಮೊದಲನೇ ಊಹೆ ಸರಿಯಾಗಿದೆ. ಆದರೆ ಎರಡನೇ ಊಹೆ, ಹೊಳೆಯುವ ವಸ್ತುಗಳೆಲ್ಲ ಚಿನ್ನ ಅಲ್ಲ. ಆದರೆ ಇಲ್ಲಿ ಏನಿದ್ದಾರೆ, ಇದು ಹೊಳೆಯೋದ್ರಿಂದ ಇದು ಚಿನ್ನ. ಇದರ ಅರ್ಥ ಯಾವುದು ಹೊಳೆಯುತ್ತಿದೆ ಅವೆಲ್ಲವೂ ಚಿನ್ನ ಆಗಿದೆ. ಆದ್ದರಿಂದ ಇದು ಅಪ್ಲೈ ಆಗ್ತಾ ಇಲ್ಲ. ಸೊ ಹೀಗಾಗಿ ಆಪ್ಷನ್ ಎ ಏನಾಗಿದೆ, ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 13. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. Statement 1, all countries are continents. Question number 2, some countries are oceans. Third one, no ocean is a sea. Fourth one, all seas are continents. Which of the following inference can be drawn from the above statements? ಎಲ್ಲ ದೇಶಗಳು ಖಂಡಗಳಾಗಿವೆ, ಕೆಲವು ದೇಶಗಳು ಸಾಗರಗಳಾಗಿವೆ. ಯಾವುದೇ ಸಾಗರ ಸಮುದ್ರವಾಗಿಲ್ಲ, ಎಲ್ಲ ಸಮುದ್ರ ಖಂಡಗಳಾಗಿವೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಸಮ್ ಓಷಿಯನ್ಸ್ ಆರ್ ಕಾಂಟಿನೆಂಟ್ಸ್. ಸೊ ಈ ಒಂದು ಪ್ರಶ್ನೆಗೆ ನಾವು ಕಳೆದ ಒಂದು ವಿಡಿಯೋದಲ್ಲಿ ವೆನ್ ಡಯಾಗ್ರಾಮ್ ಮೂಲಕ ಸಾಲ್ವ್ ಮಾಡಿದ್ದೀವಿ. ಸೊ ಆಪ್ಷನ್ ಸಿ, ಸಮ್ ಓಷಿಯನ್ಸ್ ಆರ್ ಕಾಂಟಿನೆಂಟ್ಸ್ ಹಿಯರ್. ಆಪ್ಷನ್ ಸಿ ಏನಾಗುತ್ತೆ, ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 14. ಚೂಸ್ ದ ಪೇರ್ ಆಫ್ ವರ್ಡ್ಸ್ ವಿಚ್ ಶೋ ದ ಸೇಮ್ ರಿಲೇಶನ್ಶಿಪ್ ಆಸ್ ಗಿವನ್ ಬಿಲೋ. ಟ್ರೀ, ಸ್ಯಾಪ್ಲಿಂಗ್. Option A, rock, mountain. Option B, horse, pole. Option C, giant, dwarf. Option D, hut, mansion. ಸೊ ಇಲ್ಲಿ ಕೆಳಗೆ ಕಟ್ಟಿರುವ ಜೋಡಿ ಪದಗಳಿಂದ ಸಂಬಂಧವನ್ನು ಹೊಂದಿದ ಪದಗಳ ಜೋಡಿಯನ್ನು ಆರಿಸಿ. ಮರ, ಸಸಿ. ಆಪ್ಷನ್ ಎ, ಬಂಡೆ, ಪರ್ವತ. ಆಪ್ಷನ್ ಬಿ, ಕುದುರೆ, ಈನು. ಆಪ್ಷನ್ ಸಿ, ದೈತ್ಯ, ಕುಬ್ಜ. ಆಪ್ಷನ್ ಡಿ, ಗುಡಿಸಲು, ಮಹಲು. ಸೊ ಹಿಯರ್ ದ ರೈಟ್ ಆನ್ಸರ್ is option B, horse, pole. Tree, sampling, horse, pole. ಮರ, ಸಸಿ, ಕುದುರೆ, ಈನು. ಸೊ ಸೆಕೆಂಡ್ ಇಸ್ ದ ಯಂಗ್ ಒನ್ ಆಫ್ ದಿ ಫಸ್ಟ್ ಇಯರ್. ಎರಡನೇದು ಮೊದಲನೇಗಿಂತ ದೊಡ್ಡದು. ಹಾಗಾಗಿ ಬಂಡೆ, ಪರ್ವತ ಬಂಡೆಗಿಂತ ದೊಡ್ಡದು, ಈನು ಕುದುರೆಗಿಂತ ದೊಡ್ಡದು.
Question number 15. Among the 4 terms marked A to D, 3 terms are similar and 1 is dissimilar. Find the one that is not similar. Jasmine, lotus, rose, marigold. ಈ ಕೆಳಗಿನ 4 ಎ ನಿಂದ ಡಿ ಪದಗಳಲ್ಲಿ 3 ಸಮನಾಗಿವೆ ಮತ್ತು 1 ಭಿನ್ನವಾಗಿದೆ. ಭಿನ್ನವಾದದ್ದನ್ನು ಗುರುತಿಸಿ. ಮಲ್ಲಿಗೆ, ಕಮಲ, ಗುಲಾಬಿ, ಚೆಂಡು. ಸೊ ಹಿಯರ್ ಲೋಟಸ್ ಇಸ್ ಕರೆಕ್ಟ್ ಆನ್ಸರ್. ಇಲ್ಲಿ ಕಮಲ ಏನಿದೆ ಸರಿಯಾಗಿದೆ. ಸೊ ಹಿಯರ್ ಆಲ್ except lotus are flowers which grow on land while lotus is water flower. ಸೊ ಇಲ್ಲಿ ಕಮಲ ಏನಿದೆ ನೀರಿನಲ್ಲಿ ಬೆಳೆಯುವ ಒಂದು ಪುಷ್ಪವಾಗಿದೆ. ಉಳಿದ 3 ಕೂಡ ಭೂಮಿಯ ಮೇಲೆ ಬೆಳೆಯುವ ಪುಷ್ಪಗಳಾಗಿವೆ. ಕ್ವೆಶ್ಚನ್ ನಂಬರ್ 16. ASIC ಸ್ಟ್ಯಾಂಡ್ಸ್ ಫಾರ್. ASIC ಎಂದರೆ, ಸೊ ಇಲ್ಲಿ ನೇರವಾಗಿ ಉತ್ತರಕ್ಕೆ ಹೋಗೋಣ. ಆಪ್ಷನ್ ಬಿ, ಅಪ್ಲಿಕೇಶನ್ ಸ್ಪೆಸಿಫಿಕ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಆಪ್ಷನ್ ಬಿ ಏನಾಗಿದೆ ಸರಿಯಾಗಿದೆ. ಅಪ್ಲಿಕೇಶನ್ ಸ್ಪೆಸಿಫಿಕ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಸೊ ASIC ಸ್ಟ್ಯಾಂಡ್ಸ್ ಫಾರ್ ಅಪ್ಲಿಕೇಶನ್ ಸ್ಪೆಸಿಫಿಕ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. Question number 17. The capacity of the telecommunication channel stated in megabyte or gigabytes per second is called. Option A hertz, option B real time, option C baud rate, option D bandwidth. ದೂರ ಸಂಪರ್ಕದ ಚಾನಲ್ ಸಾಮರ್ಥ್ಯವನ್ನು ಮೆಗಾಬೈಟ್ ಅಥವಾ ಗಿಗಾಬೈಟ್ ಪ್ರತಿ ಸೆಕೆಂಡಿಗೆ ಹೀಗೆಂದು ಕರೆಯುತ್ತಾರೆ. ಹರ್ಟ್ಸ್ ನೈಜ ಸಮಯ, baud rate, bandwidth. So here it is known as the bandwidth. ಸೊ ದೂರ ಸಂಪರ್ಕ ಚಾನಲ್ದ ಸಾಮರ್ಥ್ಯವನ್ನು ಮೆಗಾಬೈಟ್ ಅಥವಾ ಗಿಗಾಬೈಟ್ ಪ್ರತಿ ಸೆಕೆಂಡಿಗೆ ಬ್ಯಾಂಡ್ವಿಡ್ತ್ ಎಂದು ಕರೆಯುತ್ತಾರೆ. ಸೊ ಬ್ಯಾಂಡ್ವಿಡ್ತ್ ಡಿಸ್ಕ್ರೈಬ್ಸ್ ದ ಮ್ಯಾಕ್ಸಿಮಮ್ ಡೇಟಾ ಟ್ರಾನ್ಸ್ಫರ್ ರೇಟ್ of a network or internet connection, and it is going to measure how much data can be sent over specific connection in a given amount of time. Question number 18. A semiconductor device that stores and modifies information while the computer is operating, but that also retains information when the computer is turned off, is called flash memory, buffer memory, random access memory, ಫಜಿ ಮೆಮರಿ. ಸೊ ಇಲ್ಲಿ ಗಣಕಯಂತ್ರ ಚಾಲನೆಯಲ್ಲಿರುವಾಗ ಒಂದು ಅರೆವಾಹಕ ಸಾಧನವು ಮಾಹಿತಿಯನ್ನು ಸಂಗ್ರಹಿಸುತ್ತದೆ ಮತ್ತು ಮಾರ್ಪಡಿಸುತ್ತದೆ. ಆದರೆ ಗಣಕಯಂತ್ರವನ್ನು ಆಫ್ ಮಾಡಿದಾಗ ಮಾಹಿತಿ ಉಳಿದುಕೊಂಡಿರುತ್ತದೆ. ಇದನ್ನು ಹೀಗೆಂದು ಕರೆಯುತ್ತಾರೆ. ಸೊ ಸೆಮಿಕಂಡಕ್ಟರ್ ಡಿವೈಸ್, it is going to store and modify the information while the computer is on, but when the computer is turned off, but it is saving the data, it is known as the ಫ್ಲ್ಯಾಶ್ ಮೆಮೊರಿ. ಸೊ ಇದಕ್ಕೆ ನಾವು ಫ್ಲ್ಯಾಶ್ ಮೆಮೊರಿ ಅಂತ ಕರಿತಾ ಇದ್ದೀವಿ. ಸೊ ಫ್ಲ್ಯಾಶ್ ಮೆಮೊರಿ ಡೇಟಾ ಸ್ಟೋರೇಜ್ ಮೀಡಿಯಮ್ ಯೂಸ್ಡ್ ವಿತ್ ಕಂಪ್ಯೂಟರ್ಸ್ ಆ್ಯಂಡ್ ಅದರ್ ಎಲೆಕ್ಟ್ರಾನಿಕ್ ಡಿವೈಸಸ್. Unlike previous forms of data storage, flash memory is an EEPROM, electronically erasable programmable read-only memory. So this flash memory does not require power source to retain the data. ಸೊ ಇದು ದತ್ತಾಂಶವನ್ನು ಸೇವ್ ಮಾಡಲು ಈ ಒಂದು ಪವರ್ ಇರಲೇಬೇಕಂತೇನಿಲ್ಲ. ಕ್ವೆಶನ್ ನಂಬರ್ 19. ಟೆಲಿಕಮ್ಯುನಿಕೇಷನ್ ನೆಟ್ವರ್ಕ್ ದ್ಯಾಟ್ ಸ್ಪ್ಯಾನ್ಸ್ ಅ ವೈಡ್ ಜಿಯೋಗ್ರಫಿಕಲ್ ಏರಿಯಾ ಸಚ್ ಆಸ್ ಅ ಸ್ಟೇಟ್ ಆರ್ ಕಂಟ್ರಿ ಈಸ್ ಕಾಲ್ಡ್. ಆಲ್ ಏರಿಯಾ ನೆಟ್ವರ್ಕ್, ಗ್ಲೋಬಲ್ ಏರಿಯಾ ನೆಟ್ವರ್ಕ್, ಲೋಕಲ್ ಏರಿಯಾ ನೆಟ್ವರ್ಕ್, ವೈಡ್ ಏರಿಯಾ ನೆಟ್ವರ್ಕ್. ವೆರಿ ಈಸಿ ಕ್ವೆಶನ್. ದೂರ ಸಂಪರ್ಕದ ನೆಟ್ವರ್ಕ್ ವಿಸ್ತಾರದ ಭೌಗೋಳಿಕ ಪ್ರದೇಶವಾದ ರಾಜ್ಯ ಅಥವಾ ದೇಶವನ್ನು ವ್ಯಾಪಿಸಿದಾಗ ಅದನ್ನು ಹೀಗೆಂದು ಕರೆಯುತ್ತಾರೆ. ಸೊ ಇಟ್ ಈಸ್ ನೋನ್ ಆಸ್ ದಿ ವೈಡ್ ಏರಿಯಾ ನೆಟ್ವರ್ಕ್, ವ್ಯಾನ್. ಸೊ ಅದನ್ನು ವಿಶಾಲವಾದ ಪ್ರದೇಶದ ನೆಟ್ವರ್ಕ್ ಅಂತ ಕರಿತೀವಿ. ಸೊ ವೈಡ್ ಏರಿಯಾ ನೆಟ್ವರ್ಕ್ ಈಸ್ ಅ ಟೆಲಿಕಮ್ಯುನಿಕೇಷನ್ ನೆಟ್ವರ್ಕ್ ದಟ್ ಎಕ್ಸ್ಟೆಂಡ್ಸ್ ಓವರ್ ಅ ಲಾರ್ಜ್ ಜಿಯೋಗ್ರಫಿಕಲ್ ಏರಿಯಾ ಫಾರ್ ದ ಪ್ರೈಮರಿ ಪರ್ಪಸ್ ಆಫ್ ಕಂಪ್ಯೂಟರ್ ನೆಟ್ವರ್ಕಿಂಗ್. And these wide area networks are established through telecommunication circuits. Question number 20. Which one of the following is not an operating system? ಕೆಳಗಿನವುಗಳಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ? ಸೊ ಆಪ್ಷನ್ ಎ ಯುನಿಕ್ಸ್, ಆಪ್ಷನ್ ಬಿ ಲಿನಕ್ಸ್, ಆಪ್ಷನ್ ಸಿ ವಿಂಡೋಸ್ ಎಕ್ಸ್ಪ್ರೆಸ್, ಆಪ್ಷನ್ ಡಿ ವಿನಕ್ಸ್. ಸೊ ವಿಚ್ ಆಫ್ ದ ಫಾಲೋವಿಂಗ್ is not an operating system? So here ವಿನಕ್ಸ್ is not an operating system. ಸೊ ಇಲ್ಲಿ ವಿನಕ್ಸ್ ಎಂಬುದು ಒಂದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ. ಸೊ an operating system is an interface between a computer user and computer hardware.
An operating system is a software which performs all basic tasks like file management, memory management, process management, handling input and output, etc. And some examples of operating system are Windows 8, Windows 7, Windows 10, Windows Express, Mac, Chrome OS, BlackBerry, Tablet OS, Linux. These are all examples for operating system. Question number 21. Special education courses are controlled by ವಿಶೇಷ ಶಿಕ್ಷಣ ಕೋರ್ಸ್ಗಳು ಈ ಮಂಡಳಿಯ ನಿಯಂತ್ರಣಕ್ಕೊಳಪಟ್ಟಿವೆ. ಆಪ್ಷನ್ ಎ ಸ್ಪೆಷಲ್ ಎಜುಕೇಷನ್ ಕೌನ್ಸಿಲ್, ಆಪ್ಷನ್ ಬಿ ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ, ಆಪ್ಷನ್ ಸಿ ನ್ಯಾಷನಲ್ ಕೌನ್ಸಿಲ್ ಆಫ್ ಟೀಚರ್ ಎಜುಕೇಷನ್, ಆಪ್ಷನ್ ಡಿ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ. ಸೊ ಸ್ಪೆಷಲ್ ಎಜುಕೇಷನ್ ಕೋರ್ಸಸ್ ಆರ್ ಕಂಟ್ರೋಲ್ಡ್ ಬೈ ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ. ಸೊ ಈ ವಿಶೇಷ ಕೋರ್ಸ್ಗಳನ್ನು ಭಾರತೀಯ ಪುನರ್ವಸತಿ ಮಂಡಳಿಯ ನಿಯಂತ್ರಣಕ್ಕೊಳಪಟ್ಟಿವೆ. So Rehabilitation Council of India was set up in the year of 1986. On September 1992, RCI Act was enacted by Parliament and it became statutory body in the year of 1993. Question number 22. The scheme introduced by the government to bridge the gap in the skills to use computing devices by the urban and rural teachers. ಗಣಕಯಂತ್ರಗಳನ್ನು ಉಪಯೋಗಿಸುವ ಕೌಶಲಗಳಲ್ಲಿ ನಗರ ಪ್ರದೇಶದ ಮತ್ತು ಗ್ರಾಮೀಣ ಶಿಕ್ಷಕರ ನಡುವಿನ ಅಂತರವನ್ನು ತೊಡೆದು ಹಾಕಲು ಸರ್ಕಾರ ಯಾವುದನ್ನು ಪರಿಚಯಿಸಿದೆ. ಸೊ ಇಲ್ಲಿ ಯಾವುದು ಕೂಡ ಸರಿಯಾದ ಉತ್ತರ ಇಲ್ಲ, ಇದಕ್ಕೆ ಗ್ರೇಸ್ ಮಾರ್ಕನ್ನು ನೀಡಲಾಗಿತ್ತು. ಸೊ ಯಾಕಂತಂದರೆ ಇಲ್ಲಿ ಸರಿಯಾದ ಉತ್ತರ NMEICT. ಸೊ ಇಲ್ಲಿ ಆಪ್ಷನ್ಗಳಲ್ಲಿ NMEICT ಇಲ್ಲ. So National Mission on Education through ICT, NMEICT. It is a landmark initiative of the Ministry of MHRD. So learning related needs of students, teachers and lifelong learners. And this NMEICT was launched on February 3, 2009 at Tirupati, Andhra Pradesh. Question number 23. Jnana Vijnana Vimukta. It is a motto of option A IGNO, option B Jana Vijnan Ayog, option C University of Mysore, option D UGC. So this Jnana Vijnana Vimukte, it is a motto of UGC. So this Jnana Vijnana Vimukte idu UGC ಯ motto agide. The University Grant Commission of India is a statutory body set up by the Government of India in the year according to Act 1956. Question number 24. Name the Women's Empowerment Program initiated by the central government in the year 1989. ಕೇಂದ್ರ ಸರ್ಕಾರ 1989ರಲ್ಲಿ ಆರಂಭಿಸಿದ ಮಹಿಳಾ ಸಬಲೀಕರಣ ಕಾರ್ಯಕ್ರಮದ ಹೆಸರು. ಆಪ್ಷನ್ ಎ ಮಹಿಳಾ ಕಲ್ಯಾಣ್, ಆಪ್ಷನ್ ಬಿ ಮಹಿಳಾ ಸಮಾಖ್ಯ, ಆಪ್ಷನ್ ಸಿ ಮಹಿಳಾ ಜಾಗೃತಿ, ಆಪ್ಷನ್ ಡಿ ಮಹಿಳಾ ಆಂದೋಲನ್. ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಮಹಿಳಾ ಸಮಾಖ್ಯ. So Mahila Samakya started in the year of 1989 as National Program for Women's Empowerment by MHRD. Question number 25. Match the following. Yes, let us move to the answer directly here. So right answer is option A. Sam Pitroda is related to 1500 University Committee. Then Jnanam is related to NCHER Committee. Yashpal is related to Chair Committee. Sharma is related to ISER Committee. Okay friends, this is about today's session. So ನೀವೇನಾದರೂ Karnataka State Eligibility Test 2022 ಪೇಪರ್ 1 ಕ್ರ್ಯಾಶ್ ಕೋರ್ಸ್ಗೆ ಜಾಯಿನ್ ಆದರೆ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅವೈಲೇಬಲ್ ಇವೆ, ಕಂಪ್ಲೀಟ್ MCQ ಲೆಕ್ಚರ್ಸ್ ಅವೈಲೇಬಲ್ ಇವೆ, ಪ್ರಾಕ್ಟೀಸ್ MCQ ಸೆಟ್ ಇದೆ, 50+ ಮಾಕ್ ಟೆಸ್ಟ್ಗಳು ಸಿಗ್ತಾ ಇವೆ, ಜೊತೆಗೆ ಕಾಂಪ್ರಿಹೆನ್ಸಿವ್ ನೋಟ್ಸ್ ಕೂಡ ಲಭ್ಯವಿದೆ. ಇದು ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ನಿಮಗೆ ಸಿಗ್ತಾ ಇವೆ. ಸೊ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಜಾಯಿನ್ ಆಗ್ಬೋದು ಅಥವಾ ಈ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅದ್ರ ಜೊತೆಗೆ ನೀವು ಏನಾದರೂ UGC ನೆಟ್ ಆ್ಯಂಡ್ ಸೆಟ್ ಇಕನಾಮಿಕ್ಸ್ ಕ್ರ್ಯಾಶ್ ಕೋರ್ಸ್ಗೆ ಜಾಯಿನ್ ಆಗಲು ಬಯಸಿದರೆ ಇಲ್ಲಿಯೂ ಕೂಡ ನಿಮಗೆ ಥಿಯರಿ ಲೆಕ್ಚರ್ಸ್ ಇವೆ, MCQ ಲೆಕ್ಚರ್ಸ್ ಲಭ್ಯ ಇವೆ, ಕಂಪ್ಲೀಟ್ ಸಿಲೆಬಸ್ ಮೇಲೆ 20 ಮಾಕ್ ಟೆಸ್ಟ್ಗಳಿವೆ. ಸೊ ಎಲ್ಲ ಯೂನಿಟ್ಗಳ ಮೇಲೆ ನೋಟ್ಸ್ ಇದೆ, ಪ್ರಾಕ್ಟೀಸ್ MCQ ಸೆಟ್ ಇದೆ. ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಜಾಯಿನ್ ಆಗ್ಬೋದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಎಸ್, ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.